ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ನನ್ನ ಮಸ್ತಕದ ಮೇಲೆ ತನ್ನ ಅಭಯಹಸ್ತವನ್ನಿಡುವನೋ, ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಸಹಸ್ರಾರು ವರ್ಷಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯ ಶಾಪವು ಯಾವ ಪಾದ ಸ್ಪರ್ಶದಿಂದ ವಿಮೋಚನೆಯಾಯಿತೋ, ಅಂಥ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಆ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ದೂತತ್ವವನ್ನು ವಹಿಸಿ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ನೆನಪಿಸಿಕೊಳ್ಳುವನೆ. ಹೇ ಪರಮಾತ್ಮ, ಇದೋ ನಿನ್ನ ಮಂಗಳ ಸ್ವರೂಪವನ್ನು ಹರಿತು ನನಗೆ ಸಿದ್ಧಿಯನ್ನು ದೊರೆಯುವ ತನಕ ಇದೋ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವನು. ಇದೋ ನಿನಗರ್ಪಿತವಾಗಲಿ ದೇವ, ಇದೋ ನಿನಗರ್ಪಿತವಾಗಲಿ, ಇದೋ ನಿನಗರ್ಪಿತ ಆಗುವನು. ಕೃಷ್ಣಾರ್ಪಣಮಸ್ತು. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಪ್ರಭೋ ಪರಮಾತ್ಮ, ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ. ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲೆ ಉದೇ ನಿನ್ನಯ ಲೀಲಾ. ಪ್ರಭೋ ಬಣ್ಣಿಸಲೆ ಉದೇ ನಿನ್ನಯ ಲೀಲಾ. ಬಣ್ಣಿಸಲೆ ಹೋದೆ ನಿನ್ನಯ ಲೀಲಾ. ಬಣ್ಣಿಸಲೆ ಹೋದೆ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತಾರಯ್ಯ. ನೀರಜಲೋಚನ ದರ್ಶನ ತಾರಯ್ಯ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತ
ಕೇಳಿ ನೀ ಬಾರೆಯ ಪರಮಾತ್ಮ ಬಂದೆಯ ವಾಸುದೇವ, ಬಂದೆಯ ತಂದೆ. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಪೋಲ್ವಾ, ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿ ಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದಯರ್ ಅರಸ, ಮುಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ ಗೋವಿಂದ, ನಮಸ್ತೆ 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 ನಮಃ. ಪರಮಾತ್ಮ ಬೆಳಗಿದೆಯ ಮನ್ನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ್ನ ಮಂದಿರದಿ ಹರಿಸಿ ಪಾಲ ಕೊಡಲೊಳ್ಳು ಲೀಲೆಯಿಂದ ಆಡಿದ ಲೋಲಲೋಚನ ಬಂದೆಯ ತಂದೆ. ಪರಮಾತ್ಮ ಪಾಲ ಕೊಡಲೊಳ್ಳು ಲೀಲೆಯಿಂದ ಆಡಿದ ಲೋಲಲೋಚನ ಬಂದೆಯ ತಂದೆ. ಕಡುಚಿಲೆಯಾದ ಈ ಜಡನ ಕಡೆದು ಹರಿಯೇ, ಕಡುಚಿಲೆಯಾದ ಈ ಜಡನ ಕಡೆದು ಹರಿಯೇ, ಕಡುಚಿಲೆಯಾದ ಈ ಜಡನ ಕಡೆದು ಹರಿಯೇ, ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ, ತರಳ ನುಡಿ ಕೇಳಿ ಹಿರಣ್ಯನ ಕರುಳನು ಕೊರಳನು ಧರಿಸಿದೆಯ, ತರಳ ನುಡಿ ಕೇಳಿ ಹಿರಣ್ಯನ ಕರುಳನು ಕೊರಳನು ಧರಿಸಿದೆಯ, ಹರ ಕೇಳಿ ಕರಿಯ ತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ, ಕರೆಯ ಮರ ಕೇಳಿ ಹರಿಯ ತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ, ಅನಂತ ಗುಣ ರೂಪನೇ ನಿನ್ನ, ಅನಂತ ಗುಣ ರೂಪನೇ ನಿನ್ನ ಚರಣ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ, ಮನ ಮಂದಿರದಿ, ಮನ ಮಂದಿರದಿ. ಪರಮಾತ್ಮ ವಿದುರ, ಪರಮಾತ್ಮ ಭಕ್ತ ಶಿರೋಮಣಿ ವಿದುರ, ಭೀಷ್ಮ ದ್ರೋಣಾದಿಗಳು ಸರ್ವರು ಕ್ಷೇಮವೇ? ಪರಮಾತ್ಮ
ಸರ್ವರು ಕ್ಷೇಮ. ಆದರೆ ಈ ದೀನನ ಮೇಲೆ ದಯೆ ತೋರಿ ಹಿಂದಿಗೆ ತಮ್ಮ ದರ್ಶನದಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ಈ ನನ್ನ ಕುಟೀರವು ಪುನೀತವಾಯಿತು ವಾಸುದೇವ. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು. ನನಗೆ ಸೇವಿಸಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ಅಣುಸ್ವರೂಪಿಯಾದ ನಾನು ಕೊಡುವುದಾದರೂ ಏನಿದೆ ದೇವ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವರಾ ದೇವ? ವಿದುರ, ನೀ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲೇ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆಡೆ ಕೊಡುವಂತಹ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನೀನು ಸಾಮಾನ್ಯನೇ ವಿದುರ. ನಿನ್ನ ಭಕ್ತಿಯನ್ನು ನಾನರಿಯೇನೆ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ
ನನಗೆ ಸೇವಿಸಲು ಏನಾದರೂ ಆಹಾರವನ್ನು ಕೊಡುವಿರಾ? ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ ಕೊಡುವುದಾದರೂ ಏರಿದೆ ದೇವ. ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವಿರಾ? ಗೋಮಾತೆಯ ಕ್ಷೀರವಲ್ಲದೆ ನನ್ನಲ್ಲಿ ಬೇರೇನೂ ಇಲ್ಲವಲ್ಲ ತಂದೆ. ಏನು ವಿದುರ, ಗೋಮಾತೆಯ ಕ್ಷೀರವೇ? ಅದನ್ನು ಹೌದು ಪರಮಾತ್ಮ. ಅದು ನನಗೆ ಬಹಳ ಪ್ರಿಯವಾದಂತಹ ಆಹಾರ ವಿದುರ. ಹಿಂದೆ ಕುಚೇಲನು ಅಮೃತಕ್ಕೆ ಸಮನಾದಂತಹ ಅವಲಕ್ಕಿಯನ್ನು ನೀಡಿದ್ದನು. ಆ ರುಚಿಯು ಈಗಲೂ ಸಹ ಸವಿದಂತಿದೆ. ಹಿಂದೆ ತ್ರೇತಾಯುಗದಲ್ಲಿ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ಹಾರಿಸಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸಹ ಸವಿದಂತಿದೆ. ಹೀಗಿರುವಾಗ ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅವುಗಳೆಲ್ಲವುದಕ್ಕಿಂತಲೂ ಉತ್ತಮವಾದದ್ದು ವಿದುರ. ಎಲ್ಲಿ ಅದನ್ನೇ ಕೊಡು ವಿದುರ. ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಏನು ಹೇಳಲಿ? ತಮಗಿಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಸ್ವೀಕರಿಸಿದೆನಲ್ಲ. ಏನು ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕು. ಎಲ್ಲಿ ತೆಗೆದುಕೊಂಡು ಬಾ ವಿದುರ. ಆಗಲಿ. ಇದು ಪಾತ್ರೆಯನ್ನು ಸ್ವೀಕರಿಸಿದೇವಾ? ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಾ? ಎಂತಹ ಸುಳ್ಳುಗಾರನೆಯ ನೀನು? ಪರಮಾತ್ಮ, ಇದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ನೆನೆಯುವಂತಿಲ್ಲ? ಈಗ ನೋಡು ಯೋಗ ಮಾಯೆ, ಜಾಗೃತಳಾಗು. ವಿದುರ, ಪರಮಾತ್ಮ, ನೀನು ಕೊಟ್ಟ ಕ್ಷೀರದಿಂದ ನಾನು ಸಂತೃಪ್ತನಾಗಿ ನನ್ನ ಮನಸ್ಸು ಸಂತೃಪ್ತವಾಗಿದೆ. ಕಿತ್ತ ನೋಡು, ನೀನು ಕೊಟ್ಟ ಕ್ಷೀರವು ಭಕ್ತಿ ಎಂಬ ಕ್ಷೀರ ಸಾಗರವೇ ಉಕ್ಕಿ ಹರಿಯುತ್ತಿರುವುದು. ನೋಡು ವಿದುರ. ಫಲಾಶ್ಚರ್ಯ ಪರಮಾತ್ಮ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡ ದೇಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಶಯನಾದ ನೀನು
ನನ್ನನ್ನು ಕೃತಾರ್ಥಕನನ್ನಾಗಿ ಮಾಡಿದೆ. ನಿನ್ನನ್ನು ಮಗನಾಗಿ ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ದೇವ. ಪರಮಾತ್ಮ, ತಾವು ದಯಮಾಡಿಸಿದ ಕಾರಣವನ್ನು ತಿಳಿಯಬಹುದೇ? ವಿದುರ, ನಾನು ಈ ದಿವಸ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು ವಿದುರ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ದಯಪಾಲಿಸಿರುವೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಆ ಪಾಂಡವರನ್ನು ಕಾಪಾಡುವ ಜವಾಬ್ದಾರಿ ತಮ್ಮದು ದೇವ. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ತದೆ ಬಡೆಯುವೆನ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ತದೆ ಬಡೆಯುವೆನ. ಬಿಡಲಾರೆ ಕೇಳು ವಿದುರ. ಹೃದಯ ಸೋತರು ಸಧರ್ಮದೊಳಿರಲು, ಹೃದಯ ಸೋತರು ಸಧರ್ಮದೊಳಿರಲು, ಅಭಿವ್ರತೆಯೇತರು ಗುರುನಂದನರು. ಅಭಿವ್ರತೆಯೇತರು ಗುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲಹುದೇ, ಸತ್ಯವಂತರಿಗೆ ಸ್ಥಿರವಲ್ಲಹುದೇ, ಕುಟಿಲ ಮತಿಗಳಿಗೆ ಶುಭಬಹುದೇ. ಕುಟಿಲ ಮತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ತದೆ ಬಡೆಯುವೆನ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಂದರ್ಪಣೆ ಗುರುಕುಲವನ್ನ ಸಹಿಸುವೆ. ನಾನೆಂದು ಬಂದರ್ಪಣೆ ಜನರಿಗೆ ಸರಿಯ ಮನದಲ್ಲಿ ಬದನದಲ್ಲಿ ಬದಲಿಸುವೆ. ಜನರಿಗೆ ಸರಿಯ ಮನದಲ್ಲಿ ಬದನದಲ್ಲಿ ಬದಲಿಸುವೆ. ಒಲಿಯುವರೇ ಕೌರವರು, ಒಲಿಯುವರೇ ಕೌರವರು, ಮದಾಂಧನವರ ಅಧಪತನದಲ್ಲಿ ಯುಧಿಷ್ಠಿರನಿಗೆ ಜಯಂ ಸ್ಥಿರಗೊಳಿಸುವೆ. ಮದಾಂಧನವರ ಅಧಪತನಗೊಳಿಸಿ ಯುಧಿಷ್ಠಿರನಿಗೆ ಜಯಂ ಸ್ಥಿರಗೊಳಿಸುವೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ತದೆ ಬಡೆಯುವೆನ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನು ಈ ದಿವಸ ನನ್ನ ಸೋದರತ್ತೆ ಆದಂತಹ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುವುದು ವಿದುರ. ತಮ್ಮಿಚ್ಛೆಂತ ಆಗಲಿ ಪರಮಾತ್ಮ. ವಿದುರ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಆಗಲಿ ಪರಮಾತ್ಮ. ವಿದುರ, ಪರಮಾತ್ಮ. ಮರೆತಿದ್ದೆನು. ನೀನು ದುರ್ಯೋಧನ ಆಸ್ಥಾನಕ್ಕೆ ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಧನಸ್ಸನ್ನು ತರುವುದನ್ನು ಮರೆಯಬೇಡ ವಿದುರ. ತಮ್ಮ ಆಜ್ಞಾನುಸಾರವಾಗಲಿ ಪರಮಾತ್ಮ. ಜಗದ ಜೀವನದ ತನು ನೀನೇ, ಆಡಿಸಿ ಕುಣಿಸಿ ಮಾಯ ಕವಿಸಿ, ಆಡಿಸಿ ಕುಣಿಸಿ ಮಾಯ ಕವಿಸಿ, ಈ ಮನ ಮಿಡಿಯುವ ಮೋಹನ ರೂಪದೇವ ಜಗದ. ಪರಮಾತ್ಮ,
ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರುಳು ಬಲ್ಲವರಿಲ್ಲ ಜಗದ ಜೀವರುಳು ಭವನಗೆ ಸಿಲುಕಿದ ಪ್ರಾಂತೀಯ ಮನುಜರ ಭವನಗೆ ಸಿಲುಕಿದ ಪ್ರಾಂತೀಯ ಮನುಜರ ಭವರೋಗ ವೈದ್ಯ ಭಕ್ತರ ಪಾಲಿಪ ಭವರೋಗ ವೈದ್ಯ ಭಕ್ತರ ಪಾಲಿಪ ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಈ ಮನ ಮಿಡಿಯುವ ಮೋಹನ ರೂಪವಿವ ಜಗದ ಜೀವನದ ಜಗದ ದೇವರಳು ದಾತನು ನೀನೇ. ಸರ್ಪಲಾಂಛನದ ಸಪ್ಪೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಓರ್ಗರಿವ ಬಿರುಗಾಳಿಗೆ ಬೆಚ್ಚದೆ ಅರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಾ ಕನಿಕರತ್ನ ಸೋಪಾನಗಳಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೈಂಕಾರ ಮಾತ್ರದಿಂದಲೇ ಚತುರ ಶೋಭವನ್ನೇ ಮೆಟ್ಟಿ ನಿಂತ ಮಹಾವೀರ ಅಸ್ಥಿರಾಧೀಶ್ವರ ಕುರುಚಕ್ರೇಶ್ವರ ನನ್ನ ವೈಭವ ನಿಟ್ಟಿಸರನ್ನು ಬಿಟ್ಟು ದೃಷ್ಟಿಸಿ ನೋಡುವ ಭಾರ್ಗವಿ ವಿಜಯಿ ಕುರುಪಿತಾಮಹ ಭೀಷ್ಮಾಚಾರ್ಯರಿಗೆ ಇದೋ ನಮೋ ನಮಃ. ಕುರುಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರು ವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ದ್ರೋಣಾಚಾರ್ಯರಿಗೆ ಇದೋ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಅತಿಸಾರ ಯದುಪತಿ ಭಕ್ತ ಶಿರೋಮಣಿ ಕುಶಲವೇ? ಕುಶಲ ದುರ್ಯೋಧನ. ಬಂಡ ಭೀಮನ ರುಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಹೀರಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ. ಓಹೋ, ಭಗವಾನ್ ಭಾಸ್ಕರನ ಪುತ್ರ ಎನ್ನ ಮಿತ್ರ ಕರ್ಣ. ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗೆ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ರಾಜ ಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನೇ ಕೊಡುವ ಮಾರ್ಗದರ್ಶಕ ಮಾವ ಶಕುನಿ. ಇಂದು ನಿಮ್ಮೆಲ್ಲರನ್ನು ಪಡೆದ ನನ್ನ ವೈಭವ
ಸರಿ ಹೋಲು ಬಂತೀರೇ ಭಾವ ಗುರುಗಳೋಂಚನನ ಮೆಲಗು ಸ್ವರ್ಗೋಸನಕ್ಕೆ ಸರಿ ಹೋಲುವಂತೀರೇ ಸಂಪನ್ನ ದೀಪ್ತಿಮಣಿ ಮಕುಟವರ್ಧನ್ಗೆ ಗುರೋದರ ನಿಪುಣ ದಾನ ನಿರ್ಜನೇಂದ್ರರಿಗೆ ದಾನಗೈದ ಕರ್ಣ ಸಹೋದರ ಸನಾದಿಗಳಿರಲು ಎಣೆಯಿಹರೆ ಎನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ ಭಾವ ಸೋಟಿ ಇರುವರೆಗೆ ನನಗೆ ಸರಿ ಸೋಟಿ ಇರುವರೆ ಬೆಳ್ ಸೋಟಿ ಇರುವರೆಗೆ ನನಗೆ ಸರಿ ಸೋಟಿ ಇರುವರೆ ಬೆಳ್ ಗುರುಕುಲ ವಾಸನದಿ ಚಲವ ಬಿಡದೆ ಸೌರ್ಯದಿಯೇ ಕೇಕ ದೊರೆಗೆ ಸೋಟಿ ಇರುವ ಗುರುಕುಲ ವಾಸನದಿ ಚಲವ ಬಿಡದೆ ಸೌರ್ಯದಿಯೇ ಕೇಕ ದೊರೆಗೆ ಸೋಟಿ ಇರುವರೆ ನನಗೆ ಸರಿ ಸೋಟಿ ಇರುವರೆ ಬೆಳ್ ಅವನನ್ನು ವಧಿಸದಿರುವನೆ ಅನುಜದು ಶಾಸನ ಅವನನ್ನು ವಧಿಸದಿರುವನೆ ಈಗಿರುವಲ್ಲಿ ಮಾವ ಗೌರವೇಶ್ವರ ಸೋಟಿ ಇರುವರೆಗೆ ನನಗೆ ಸರಿ ಸೋಟಿ ಇರುವರೆ ಬೆಳ್ ಸೋಟಿ ಇರುವರೆಗೆ ನನಗೆ ಸರಿ ಸೋಟಿ ಇರುವರೆ ಬೆಳ್ ಮಾಸನದಿ ಚಲವ ಬಿಡದೆ ಸೌರ್ಯದಿಯೇ ಗುರುಕುಲ ವಾಸನದಿ ಚಲವ ಬಿಡದೆ ಸೌರ್ಯದಿಯೇ ನನಗೆ ಸರಿತ ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದೂತನನ್ನು ರಾಜಾಸ್ಥಾನಕ್ಕೆ ಕಳಿಸುತ್ತಿರುವರಂತೆ ಕಾಡಿನಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಹೋರಾಟವು ನಡೆಯುವುದಿಲ್ಲವೇ? ಏನು ಹೋರಾಟವೇ? ಈ ಅರಮನೆಯ ವಾಸಿಯ ಮುಂದೆ ಅರಣ್ಯವಾಸಿಗಳ ಹಾರಾಟ ಏನೂ ನಡೆಯುವುದಿಲ್ಲ. ಅದು ಅಲ್ಲದೆ ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ತಾಳೇಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಆ ಮಾತು ಆಗಿರಲಿ. ಸಹೋದರ ದುಶ್ಯಾಸನ, ಈ ದಿನ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು? ಏಕೆ ನಮ್ಮ ಅಂಗರಾಜನಾದ ಕಣ್ಣನಿಲ್ಲವೇ?
ಭೀಷ್ಮ ದ್ರೋಣಾದಿಗಳ ಕಣ್ಣೆದುರುಗಳ ಬೆಳೆದ ನಮಯಕ್ಕೆ ಆ ವಿಚಾರ. ಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಏನು ಪುರುಷೋತ್ತಮ? ಆ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ವಿದುರ ದಾಸಿಪುತ್ರನ ಮನೆಗೆ ಹೋದನಂತೆ. ಏಕೆ? ಛ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಾಗಿತ್ತು. ಛೆ, ಎಷ್ಟೇ ಆಗಲಿ ನಲ್ಲೇರ ನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದೂತತ್ವವನ್ನು ವಹಿಸಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಲ್ಲ. ಏನು? ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿ ಛಲದಂಕಮಲ್ಲ ಕೌರವೇಶ್ವರನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚಿಬಿದುರ. ದುರ್ಯೋಧನ, ನಿನಗೆ ನ್ಯಾಯವೋ ದಿನವೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪದಿಂದಾಗಿ ಈ ರೀತಿ ಮಾತನಾಡ್ತಿರುವೆ. ಏನವೋ ವಿದುರ, ಮೊದಲದಿರಲೋ ವಿದುರ ಸದರದಿ, ಹುಡುಕಿ ಮೊದಲದಿರಲೋ ವಿದುರ ಸದರದಿ. ವಿದುರ ಮೊದಲದಿರಲೋ ವಿದುರ ಸದರದಿ, ಹುಡುಕಿ ಮೊದಲದಿರಲೋ ವಿದುರ ಸದರದಿ. ನೆರೆದ ಸಭೆಯೊಳಗೆ ನಿಂತು ತೆರೆದಿರಿ ಗೌರವನ. ನೆರೆದ ಸಭೆಯೊಳಗೆ ನಿಂತು ತೆರೆದಿರಿ ಗೌರವನ. ನುಡಿಬೆ ಹೋದರೆ ಇರಿದು ಬಲ್ಬೆಯಿ ಖಡ್ಗಗಳು. ನುಡಿಬೆ ಹೋದರೆ ಇರಿದು ಬಲ್ಬೆಯಿ ಖಡ್ಗಗಳು. ಮೊದಲದಿರಲೋ ವಿದುರ ಸದರದಿ, ಹುಡುಕಿ ಮೊದಲದಿರಲೋ ವಿದುರ ಸದರದಿ. ಎಲ್ಲ ಊರವರ ಇರುವವನೇ ತಪ್ಪುಲಿಯ ಮಾನವೀಯ ಹೊರದೇಶಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದಿ. ತಪ್ಪುಲಿಯ ಮಗನೀನು ಹೊರದೇಶಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದಿ. ಕೊಡುವೈರಿ ಪಾಂಡವರ ಪರವಹಿಸಿ, ಚಮಕಂಕ ಮಲ್ಲ ಗುರುವರೆಯ ಧಿಕ್ಕರಿಸಿ. ಕೊಡುವೈರಿ ಪಾಂಡವರ ಪರವಹಿಸಿ, ಚಮಕಂಕ ಮಲ್ಲ ಗುರುವರೆಯ ಧಿಕ್ಕರಿಸಿ. ವರೆಯ ಧಿಕ್ಕರಿಸಿ ಮೊದಲದಿರಲೋ ವಿದುರ ಸದರದಿ, ಹುಡುಕಿ ಮೊದಲದಿರಲೋ ವಿದುರ ಸದರದಿ. ನೆರೆದ ಸಭೆಯೊಳಗೆ ನಿಂತು ತೆರೆದು ಈ ಗೌರವನ. ನೆರೆದ ಸಭೆಯೊಳಗೆ ನಿಂತು ತೆರೆದು ಈ ಗೌರವನ. ಗುರುವೆ ಹೋದರೆ ಇರಿದು ಕೊಲ್ಬೆ ಈ ಕಟ್ಟಗಳು. ಗುರುವೆ ಹೋದರೆ ಇರಿದು ಕೊಲ್ಬೆ ಈ ಕಟ್ಟಗಳು. ಮೊದಲದಿರಲೋ ವಿದುರ ಸದರದಿ, ಮೊದಲದಿರಲೋ ವಿದುರ ಸದರದಿ, ಮೊದಲದಿರಲೋ ವಿದುರ ಸದರದಿ. ವಿದುರ, ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವೆಯಾ? ಸಹೋದರ ದುಶ್ಯಾಸನ, ಕೂಡಲೇ ಈ ವಿದುರನನ್ನು ಸಭೆಯಿಂದಾಚೆಗೆ ಹೊರಡಿಸು. ಇಲ್ಲವೋ ವಿದುರ,
ನನ್ನನ್ನು ಸಭೆಯಿಂದಾಚೆಗೆ ತೊಳ್ಳಿಸುಷ್ಟು ಸೊಕ್ಕಾಯಿತೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮಸೇನನ್ನು ನಿನ್ನನ್ನು ಪ್ರಾಲಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದನು. ಆ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು. ದುರ್ಯೋಧನ ವಿದುರನ ಪರಿಹಾಸಕ್ಕೆ ಏಡು ಮಾಡಿ ಸರ್ವತ್ಮನ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಲ್ಲ. ಆತನು ಧನುರ್ಧಾರಿಯಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ಜಯಿಸುತ್ತಿದ್ದ ವೀರರು ಯಾರಿದ್ದರು? ಪರಮಾತ್ಮ, ವಿದುರ, ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಈತನ ಬಿಲ್ಲಿನಿಂದ ನಮಗಾಗಬೇಕಾದ ಸಹಾಯವಾದರೂ ತಾನೆ ಏನು? ಆ ವಿಚಾರವನ್ನು ಬಿಡು. ಈಗ ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು. ಅಕ್ಷರ ಸಹೋದರ ದುಶ್ಯಾಸನ, ಎಲ್ಲಿ ನನ್ನ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಬಾ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ತೆಗೆದುಕೋ. ಎಲ್ಲಿ? ಇಲ್ಲಿ ಕೊಡುವುದು. ಸಹೋದರ ದುಶ್ಯಾಸನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಏನು ಈ ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದಂತಹ ಆಚಾರ್ಯರೇ ಎದ್ದು ನಿಂತು ನನಗೆ ನಮಸ್ಕರಿಸಿದರೂ ಸಹ ಈತನು ನನ್ನ ಕಡೆ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆ. ಯೋಗಮಾಯೆ, ಜಾಗೃತಳಾಗು. ಸಾರ್ವಭೌಮ, ಏನು ಏನು ಚಕ್ರವರ್ತಿ? ಚಕ್ರವರ್ತಿ ಸಾರ್ವಭೌಮನಾಗಿರುವ ನೀನು ದೂತನಾಗಿ ಬಂದಿರುವ ನನಗೆ ಎದ್ದು ಬಂದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ದುರ್ಯೋಧನ ಮಹಾರಾಜರು ಸಿಂಹಾಸನದಿಂದ ಉರುಳಿ ಬಂದರೋ ಅಥವಾ ಇಳಿದು ಬಂದಿರೋ? ಕೃಷ್ಣ ಎದ್ದು ನಿಂತು ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ್ದೇನಷ್ಟೇ. ಬಂದದ್ದಾಯಿತು. ಕುಳಿತುಕೋ. ಆಗಬಹುದು. ಕೃಷ್ಣ, ಕೃಷ್ಣ, ದುರ್ಯೋಧನ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಹಳ ಪ್ರೀತಿ ಅಲ್ಲವೇನಯ್ಯ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಅದಿರಲಿ, ಈಗ ನನ್ನ ಅರಮನೆಯ ನರ್ತನವನ್ನು ನೋಡಿ ನಿನ್ನ ಮನಸ್ಸಿಗೆ ಸ್ವಲ್ಪ ಹೊತ್ತು ಆನಂದವನ್ನು ತಂದಿಕೋ. ಹಾಗೆ ಆಗಲಿ. ಸಹೋದರ ದುಶ್ಯಾಸನ, ಪ್ರಾರಂಭವಾಗಲಿ ನರ್ತನ.
ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ಚಾಪ ವಿದ್ಯುದಿ ಶೂರ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯುದಿ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ಸೋದರ ಮವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಸಹೋದರ ಬರ್ಲಿ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಜಗಮಲ್ಲ ಎಲ್ಲವ 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 ಬಲ್ಲವ 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 ಬಲ್ ಈ ಜಗ ಈ ಜಗ ಈ ಜಗ ಈ ಜಗ ಬಲ್ಲ 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 ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚಲುಮ
ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಈ ನರ್ತಕಿಯರ ನಮನಗಳು 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 ಈ ನರ್ತಕಿಯರ ನಮನಗಳು ಕೃಷ್ಣ ಆ ನರ್ತಕಿಯರೇ ಇಲ್ಲಿ ಬನ್ನಿ. ಏನೆಂದು ಹೇಳಿದಿರಿ? ಶಿರಛೇದನವಾದತ್ತು. ಮತ್ತೊಂದು ಸಾರಿ ಹೇಳುವರಾಗಿ. ಮತ್ತೊಂದು ಸಾರಿ ಹೇಳಿ. ಕ್ಷಮಿಸಿ ಪ್ರಭು. ಭೀಮನಿವನು ಕಡುಬೈರೆ ಹಸ್ತಿನಾಪುರದೊಡೆಯ ಗದದಾರೆ ಭೀಮನಿಗಿವನು ಕಡುಬೈರೆ ಹಸ್ತಿನಾಪುರದೊಡೆಯ ಗದದಾರೆ ಇವನಿಗೆ ಸಾಟಿ ಯಾರೂ ಇಲ್ಲ. ಇವನಿಗೆ ಸಾಟಿ ಇವನಿಗೆ ಸಾಟಿ ಯಾರಿಗರಿಲ್ಲ. ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಜಗದೇ ಕವಿ. ಛಲದಲ್ಲಿ ಬಲದಲ್ಲಿ ಜಗದೇ ಕವೀರ ಕರುಣಳು ಕುರುಬು ಪರಾಜೇಶ್ವರ ಬದುಕಿನಕು ಕುರು ವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕರುಣಾಳು ಕುರುಬು ಪರಾಜೇಶ್ವರ ರಾಜೇಶ್ವರ ರಾಜೇ